ಓವರ್ವೆಲ್ಮಿಂಗ್ ಅಫ್ಕೋರ್ಸ್. ತುಂಬ ಜನ ಬರ್ತಾ ಇದ್ದಾರೆ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ನಾವು ಫೀಡ್ಬ್ಯಾಕ್ ತೊಗೊಂಡು ಏನು ಪಾಸಿಟಿವ್ಸ್ ನೆಗೆಟಿವ್ಸ್ ಎವ್ರಿ ವರ್ಷ ನಾವೂ ಇಂಪ್ರೂವ್ ಮಾಡ್ಕೋತಾನೇ ಇದ್ದೀವಿ ಅನ್ಸುತ್ತೆ. ಜನದ ಹತ್ರ ನೀವು ಮಾತಾಡೋದು ನಿಮ್ಗೆ ಅದು ಗೊತ್ತಾಗುತ್ತೆ. ಸೊ ತುಂಬ ಖುಷಿ ಆಗ್ತಾಯಿದೆ. ತುಂಬ ಜನ ಬಂದಿದ್ದು. ನೆನ್ನೆ ಭಾನುವಾರ ಆಗಿರೋದ್ರಿಂದ ಸ್ಯಾಟರ್ಡೆ ಸಂಡೇ ವಾಸ್ ವೆರಿ ಕ್ರೌಡೆಡ್. ಅಫ್ಕೋರ್ಸ್ ಮಂಡೇ ಸಹ ಸಂಜೆ ಇವತ್ತು ಆಲ್ ಓಕೆ ಅವ್ರದ್ದು ಪರ್ಫಾರ್ಮೆನ್ಸ್ ಇದೆ. ಸೊ ತುಂಬ ಜನ ಬರ್ತಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಏನೂ ಪ್ರಾಬ್ಲಮ್ಸ್ ಆಗ್ದಿರ, ತುಂಬ ಹೊತ್ತು ಕ್ಯೂವಲ್ಲಿ ನಿಂತ್ಕೊಳ್ದಿರ ಎಲ್ಲ ಅವ್ರಿಗೆ ಐಟಮ್ಸ್ ಊಟ ಸಿಗ್ತಾಯಿದೆ. ಆ್ಯಂಡ್ ಎಲ್ಲ ಟೇಸ್ಟು ಕ್ವಾಲಿಟಿ ಎಲ್ಲ ಇಷ್ಟಪಡ್ತಿದ್ದಾರೆ. ಸೊ ಕ್ಲೀನಾಗಿ ಆರ್ಗನೈಸ್ ಆಗಿದೆ. ಸೊ ಎಂಟೈರ್ ಟೀಮ್ ತುಂಬ ಕಷ್ಟಪಟ್ಟಿದ್ದೀವಿ. ಸೊ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿ ನ್ಯೂ ಇಯರ್ನ ಇಲ್ಲಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ಆಸೆ. ಸ್ಪೆಷಲ್ ಇದೆಯಾ ನಿಮ್ಮಲ್ಲಿ? ಹಾಂ, ಅದೇ ಸೇಮ್ ಕಾನ್ಸರ್ಟ್ ಇರುತ್ತೆ, ಸಿಂಗಿಂಗು ಆ್ಯಂಡ್ ಡಾನ್ಸ್ ಇರುತ್ತೆ. ಆ್ಯಂಡ್ ಫುಡ್ಡು ಸಹ ಸಿಗುತ್ತೆ ನಿಮಗೆ. ಎವ್ರಿಥಿಂಗ್ ಅದೇ ಎಂಟರ್ಟೈನ್ಮೆಂಟ್. ಎವ್ರಿ ಡೇ ಒಂದೊಂದು ಪ್ರೋಗ್ರಾಮ್ ಇದೆ. ಪ್ರೋಗ್ರಾಮ್ ಲಿಸ್ಟು ಸಹ ಹಾಕಿದ್ದೀವಿ ನಾವು. ಸೊ ಎವ್ರಿ ಡೇ ಒಬ್ಬೊಬ್ಬರು ಬರ್ತಾ ಇರ್ತಾರೆ. ನೀವೊಬ್ರು ಓನರು, ಕಣ್ಣೆಲ್ಲ ಇದಾಗಿದೆ, ನಿದ್ದೆ ಇಲ್ಲದ ರಾತ್ರಿ ನಿಮ್ಗೆ ಗೊತ್ತಾಗ್ತಾ ಇದೆ. ಹೇಗೆ ಅಷ್ಟು ರಿಸ್ಕ್ ತಗೊಳ್ತಾ ಇರೋದು? ತುಂಬ ಜನದ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ರೈತರಾಗಲಿ ಅಥವಾ ನಮ್ಮ ಇಷ್ಟು ಜನ ಎಂಪ್ಲಾಯೀಸು, ಸೊ ಎಲ್ಲರದು ರೆಸ್ಪಾನ್ಸಿಬಿಲಿಟಿ. ಪ್ಲಸ್ ಇಷ್ಟು ಜನ ಬರ್ತಾರೆ. ಇದು 26 ವರ್ಷದಿಂದ ಮಾಡ್ತಾ ಇರೋದು. ಸೊ ಆ ರೆಸ್ಪಾನ್ಸಿಬಿಲಿಟಿ ಒಂದು ತುಂಬ ತಲೆ ಮೇಲೆ ಇರುತ್ತೆ. ಸೊ ಒಂದು ಚೂರು ಏನಾದರೂ ಹೆಚ್ಚು ಕಡಿಮೆ ಆದರೂ ಇಟ್ಸ್ ಅ ವೆರಿ ಬಿಗ್ ಬ್ಲ್ಯಾಕ್ ಮಾರ್ಕ್. ಸೊ ಅದಕ್ಕೋಸ್ಕರ ನಾವೆಲ್ಲರೂ ತುಂಬ ನಾನೊಬ್ಬಳೇ ಅಲ್ಲ, ಎಂಟೈರ್ ಟೀಮ್ ಆಗಲಿ, ನನ್ನ ತಮ್ಮ ಆಗಲಿ, ಮ್ಯಾನೇಜರ್ಸಿಂದ ಹಿಡಿದು ನನ್ನ ಫ್ರೆಂಡ್ಸು ಎಲ್ಲರೂ ಕೈಗೂಡಿ ಈ ಒಂದು ಇವೆಂಟ್ನ ಕಷ್ಟಪಟ್ಟು ಮಾಡ್ತೀವಿ. ಸೊ ಆಲ್ಮೋಸ್ಟ್ 2 ಮಂತ್ಸಿಂದ ನಮ್ಮದು ಇದೇ ಪ್ರಯತ್ನ. ಸೊ 1 ತಿಂಗಳಿಂದ ಆಲ್ಮೋಸ್ಟ್ ಎವ್ರಿ ಡೇ 3 ಗಂಟೆ 4 ಗಂಟೆಗೆ ನಿದ್ದೆ ಮಾಡ್ತೀವಿ, ಮನೆಗೆ ಹೋಗ್ತೀವಿ ಅಷ್ಟೊತ್ತಿಗೆ. ಸೊ ಬೆಳಿಗ್ಗೆ ಬೇಗ ಬರ್ತೀವಿ. ಕಿಚನ್ನಿಂದ ಹಿಡಿದು ಪ್ರತಿಯೊಂದು ನೋಡ್ಕೊಬೇಕು ಅಂತ ಇಟ್ ಈಸ್ ಅ ವೆರಿ ಸ್ಟ್ರೇನಿಯಸ್ ಪ್ರೊಸೀಜರ್. ಬಟ್ ತುಂಬ ಖುಷಿಯಿಂದ ಎಲ್ಲರೂ ವರ್ಕ್ ಮಾಡ್ತೀವಿ. ಸೊ ಆ ಕೆಲಸ ಮಾಡೋದಕ್ಕೆ ಎಲ್ಲರೂ ಖುಷಿಯಾಗಿ ಅದೇ ಥರ ಅವರು ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋದರೆ ಇಟ್ ಈಸ್ ಆಲ್ ವರ್ತ್. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಿಮ್ಮ ಮನೆ ಆಗಿದೆ ಈಗ? ಹಾಂ, ಡೆಫಿನೆಟ್ಲಿ ಹೌದು. ಊಟ ನಿದ್ದೆ ಎಲ್ಲ ಇಲ್ಲೇ. ಸೊ ಎಲ್ಲೂ ಮನೆ ಹೋಗೋ ಅಷ್ಟು ಪರಿಸ್ಥಿತಿನೂ ಇರಲ್ಲ. ಸೊ 10 ದಿವಸ ನಾವು ಇಲ್ಲೇ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಏನಾಯಿತು? Sure.
ಅದು ಇದು